ಭಾರತೀಯ ಸೇನೆಯ ವತಿಯಿಂದ ಇಂದು 79ನೇ ಪದಾತಿ ದಳ ದಿನ ಆಚರಿಸಲಾಗುತ್ತಿದೆ. 1947ರ ಅಕ್ಟೋಬರ್ 27ರಂದು ಕಾಶ್ಮೀರ ಕಣಿವೆಯಲ್ಲಿ ಭಾರತೀಯ ಸೇನೆ ಜಮ್ಮು ಕಾಶ್ಮೀರವನ್ನು ಉಳಿಸಿಕೊಳ್ಳಲು ತನ್ನ ಪ್ರಥಮ ಹೆಜ್ಜೆಯನ್ನಿಟ್ಟಿತ್ತು. ಇಲ್ಲಿ ನಡೆದ ಮೊದಲ ದಾಳಿಯನ್ನು ಹಿಮ್ಮೆಟ್ಟಿಸಿದ ಸ್ವತಂತ್ರ ಭಾರತದ ಮೊದಲ ಸೇನಾ ಘಟನೆಯ ಸ್ಮರಣಾರ್ಥವಾಗಿ ಈ ದಿನವನ್ನು ಭಾರತೀಯ ಪದಾತಿ ದಳ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಪದಾತಿ ದಳದ ಸೈನಿಕರ ಧೈರ್ಯ, ದಾಷ್ಟ್ಯ ಮತ್ತು ಕರ್ತವ್ಯ ಪರತೆಯನ್ನು ನೆನೆದು ಸೈನಿಕರಿಗೆ ಅಭಿನಂದನೆ ಸಲ್ಲಿಸಲಾಗುತ್ತದೆ. ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಒಡ್ಡಲಾದ ಬೆದರಿಕೆಗೆ ಪ್ರತಿಯಾಗಿ ಸಿಖ್ ರೆಜಿಮೆಂಟ್ನ 1ನೇ ಬೆಟಾಲಿಯನ್ನ ಭಾರತೀಯ ಸೇನೆಯು ಶ್ರೀನಗರದಲ್ಲಿ ಕಾರ್ಯಾಚರಣೆ ನಡೆಸಿತು. ಪದಾತಿ ದಳ ದಿನದ ಅಂಗವಾಗಿ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ಸೇನಾ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಪುಷ್ಪೇಂದ್ರ ಸಿಂಗ್ ಹಾಗೂ ಸಮಗ್ರ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಏರ್ ಮಾರ್ಷಲ್ ಆಶುತೋಷ್ ದೀಕ್ಷಿತ್ ಅವರು ದೆಹಲಿಯಲ್ಲಿರುವ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ತೆರಳಿ ಪುಷ್ಪಾಂಜಲಿ ಸಮರ್ಪಿಸಿದರು. ಭಾರತೀಯ ಪದಾತಿ ದಳ ದಿನದ ಅಂಗವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ನಮ್ಮ ಸೈನಿಕರ ನಿರ್ಭೀತ ಮನೋಭಾವವನ್ನು ನಾವು ಗೌರವಿಸುತ್ತೇವೆ. ಅವರ ಧೈರ್ಯ, ಸಮರ್ಪಣೆ ಮತ್ತು ತ್ಯಾಗದಿಂದಾಗಿ ರಾಷ್ಟ್ರವು ಸುರಕ್ಷಿತವಾಗಿದೆ, ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗುತ್ತದೆ ಎಂದು ಸಾಮಾಜಿಕ ಮಾಧ್ಯಮ ಜಾಲತಾಣದಲ್ಲಿ ತಿಳಿಸಿದ್ದಾರೆ.